ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಕನ್ನಡ ಟೆಕ್ ಮೂರ್ತಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಿಮ್ಮ ಮುಂದೆ ಈ ಸರಿ ಒಂದು ಪ್ರೀಮಿಯಮ್ ಫೋನ್ ಅನ್ಬಾಕ್ಸಿಂಗ್ ತಂದಿದ್ದೀನಿ. ಸೊ ಅದೇನಪ್ಪ ಅಂದರೆ ಆಲ್ರೆಡಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಸೊ ಅದು ಯಾವುದು ಬ್ರ್ಯಾಂಡ್ ಅಂತ ನೋಡ್ಬೋದು. ಸೊ ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold 5. ಸೊ ಇದು ಫೋನಲ್ಲಿ ಏನೆಲ್ಲ ಚೇಂಜಸ್ ಮಾಡಿದ್ದಾರೆ ಕಂಪೇರ್ ಟು ಫೋಲ್ಡ್ 4ಗೆ ಎಲ್ಲ ಅಂತ ಇವು ಅನ್ಬಾಕ್ಸಿಂಗ್ ಮಾಡಿ ಎಲ್ಲ ತಿಳ್ಕೊಳ್ಳೋಣ. ಸೊ ಇದು ಪ್ರೈಸು ಎಲ್ಲ ಚೆಕ್ ಮಾಡೋಣ. ಸೊ ಮೊದಲನೇದಾಗಿ ಇದು ಅನ್ಬಾಕ್ಸಿಂಗ್ ಒಂದು ಸರಿ ಮಾಡಿಬಿಡೋಣ ಬನ್ನಿ. ಸೊ ಇದು ಫಿಸಿಕಲ್ ಓವರ್ವ್ಯೂ ಎಲ್ಲ ಚೆಕ್ ಮಾಡೋಣ. ಸೊ ನಾವು ಆಲ್ರೆಡಿ ಓಪನ್ ಮಾಡ್ತಾ ಇದ್ದೀವಿ. ಸೊ ಒಂದು ಸೇಮ್ ಇದು ನಾವು ಆಪಲ್ ಫೋನ್ ಓಪನ್ ಮಾಡ್ತೀವಲ್ಲ ಅದೇ ಫೀಲ್ ಕೊಡುತ್ತೆ. ಸೊ ಅದು ಡ್ರ್ಯಾಗ್ ಮಾಡ್ತಾ ಇದ್ದೆ, ಯಾಕೆ ಇದು ಅದಕ್ಕೂ ಮುಂಚೆ ಬಂದು ನಾವು ಇದು ಕಂಪ್ಲೀಟ್ ಸ್ಪೆಸಿಫಿಕೇಷನ್ ನೋಡ್ಕೊಬಿಡೋಣ. ಪಾಸ್ ಮಾಡ್ಕೊಂಡು ಒಂದು ಸರಿ ನೋಡ್ಕೋಬೇಡಿ. ಸ್ಕ್ರೀನ್ ಸೈಜು, ಪ್ರಾಸೆಸರ್ ವೈಸು ಎಲ್ಲ, ಸ್ಟೋರೇಜ್ ಎಲ್ಲ ಆಲ್ಮೋಸ್ಟ್ 1.5 lakh ಮೊಬೈಲ್ ಇದು. ಸೊ ಒಂದು ಸರಿ ಬಾಕ್ಸ್ ಓಪನ್ ಮಾಡೋಣ. ಸೊ ಬಾಕ್ಸ್ ಓಪನ್ ಮಾಡ್ತಾ ಇದ್ದಂಗೆ ಇದರಲ್ಲಿ ಫೋನ್ನೇ ಸಿಗುತ್ತೆ. ನೋಡ್ಬೋದು ಕ್ಯಾಮ್ರಾ ಡಿಸೈನ್ ಆಗಲ್ಲ. ಸೊ ಓಪನ್ ಮಾಡಿ ನೋಡೋಣ ಫೋನು. ಸೊ ಅದಕ್ಕೆ ಒಂದು ರ್ಯಾಪರ್ ಹಾಕಿದ್ದಾರೆ. ಸೊ ಆ ರ್ಯಾಪರ್ ರಿಮೂವ್ ಮಾಡಿ ನೋಡೋಣ. ಸೊ ತೆಗಿತಾ ಇದ್ದರೆ ತುಂಬಾ ಪ್ರೀಮಿಯಮ್ ಅಂದರೆ ತುಂಬಾ ಎಕ್ಸೈಟ್ಮೆಂಟಲ್ಲಿ ಇದ್ವಿ, ಯಾಕಂದರೆ ಇದು 1.5 ಲಕ್ಷ ಫೋನ್ ಅಲ್ವಾ. ಸೊ ಅದು ಫೋನ್ ನೋಡ್ಬೋದು ಆಲ್ರೆಡಿ ಫೋಲ್ಡ್. ಇದು ಬಂದು 7.6 ಇಂಚಸ್ ಫೋಲ್ಡ್ ಓಪನ್ ಮಾಡಿದಾಗ ಸ್ಕ್ರೀನ್ ಸೈಜ್ ಬರುತ್ತೆ. ಡೈನಾಮಿಕ್ ಸೂಪರ್ ಅಮೋಲೆಡ್ ಡಿಸ್ಪ್ಲೇ 2x ಡಿಸ್ಪ್ಲೇ ಬರುತ್ತೆ ಇದು. ಸೊ ನೆಕ್ಸ್ಟ್ ಇದರಲ್ಲಿ ನೋಡೋದಾದರೆ ಇದರಲ್ಲಿ ಬಂದು ಫೋಲ್ಡ್ ಮಾಡಿದಾಗ ಸ್ಕ್ರೀನ್ ಸೈಜ್ ಬಂದು 6.2 ಇಂಚಸ್ HD ಡೈನಾಮಿಕ್ ಅಮೋಲೆಡ್ ಡಿಸ್ಪ್ಲೇ ಬರುತ್ತೆ. ಸೊ ಅದು ಬೂಟಪ್ ಆಗ್ತಾಯಿದೆ. ಅದೇ ಥರ ಫ್ರಂಟ್ ಕ್ಯಾಮ್ರಾ ಬಂದು 10 MP ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲಿಟಿ ಇದೆ. ಸೊ ನೆಕ್ಸ್ಟ್ ನೋಡೋದಾದರೆ ಇದರಲ್ಲಿ ರೇರ್ ಕ್ಯಾಮ್ರಾ 50 MP ಆಪ್ಟಿಕಲ್ ಇಮೇಜ್ ಸ್ಟೆಬಿಲಿಟಿ, 12 MP ಮತ್ತು 10 MP ಆಪ್ಟಿಕಲ್ ಇಮೇಜ್ ಸ್ಟೆಬಿಲಿಟಿ, ಟೆಲಿಫೋಟಿಕ್ಸ್ 3x ಡಿಜಿಟಲ್ ಝೂಮ್ ಮಾಡ್ಕೋಬೋದು. ಸೊ ಸೆಟಪ್ ಆಗ್ತಾಯಿದೆ. ಸೊ ಇದರಲ್ಲಿ ನಿಮಗೆ 4 years ಆಫ್ OS ಅಪ್ಡೇಟ್, 5 years ಆಫ್ ಸೆಕ್ಯೂರಿಟಿ ಅಪ್ಡೇಟ್ಸ್ ಬಂದಿದೆ. ಸೊ ಯಾವುದೇ ಪ್ರಾಬ್ಲಮ್ ಇರೋಲ್ಲ, ಲಾಂಗ್ ಟರ್ಮ್ ಡ್ಯೂರಬಿಲಿಟಿ ಅಂತ ಹೇಳ್ಬೋದು ಇದು. ಸೊ ಫೈನಲಿ ಸೆಟಪ್ ಎಲ್ಲ ಆಯಿತು ಫ್ರೆಂಡ್ಸ್. ಸೊ ಆಲ್ ಸೆಟಪ್ ಎಲ್ಲ ಆಯಿತು. ಸೊ ಮೊದಲನೇದಾಗಿ ಕ್ಯಾಮ್ರಾನೇ ಓಪನ್ ಮಾಡ್ತಾಯಿದ್ವಿ, ಯಾಕಂದರೆ ಫೋಲ್ಡ್ ಫೋನ್ ಆಗಿರೋದ್ರಿಂದ. ಸೊ ಇದು ಸ್ಕ್ರೀನು ಓಪನ್ ಮಾಡ್ತಾ ಇದ್ದಂಗೆ 7 ಇಂಚಸ್ ಸ್ಕ್ರೀನ್ ಆಗುತ್ತೆ. ಇದು ನೋಡ್ಬೋದು, ಇದು ಸಿಂಗಲ್ ಸ್ಕ್ರೀನು. ಸೊ ಕ್ಯಾಮ್ರಾ ಎಲ್ಲ ಆಲ್ರೆಡಿ ಫೋಲ್ಡ್ 4ಅಲ್ಲೇ ತುಂಬ ಚೆನ್ನಾಗಿತ್ತು ಕ್ಯಾಮ್ರಾದಲ್ಲಿ. ಇದರಲ್ಲಿ ಇನ್ನೂ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಸೊ ಕ್ಯಾಮ್ರಾ ತುಂಬಾ ಅಟ್ರಾಕ್ಟಿವ್ ಅನಿಸ್ತಾ ಇದೆ ಫಸ್ಟ್ ಇಂಪ್ರೆಷನ್ನು. ಸೊ ಆ ಫೋಲ್ಡ್ 4ಅಲ್ಲಿ ನಿಮ್ಗೆ ಏನು ಆಪ್ಷನ್ ಇತ್ತು ಎಲ್ಲ ಇದರಲ್ಲಿ ಆಪ್ಷನ್ ಇದೆ. ಕ್ಯಾಮ್ರಾದಲ್ಲಿ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಸೊ ಅದಕ್ಕೂ ಇದಕ್ಕೆ ಏನಪ್ಪ ಕಂಪ್ಯಾರಿಸನ್ ಅಂದರೆ, ಸೊ ಗ್ಯಾಪ್ ಎಲ್ಲ ಮುಂಚೆ ಬಂದು ನೀವು ಇಂಜಸ್ ಬರ್ತೈತಲ್ಲ, ಇಂಜಸ್ ಗ್ಯಾಪ್ ಎಲ್ಲ ಇತ್ತು. ಸೊ ಇದರಲ್ಲಿ 0 ಗ್ಯಾಪ್ ಕೊಟ್ಟಿದ್ದಾರೆ. ಅದೇ ಥರ ಪ್ರಾಸೆಸರ್ ಎಲ್ಲ ಹೈಯರ್ ಪ್ರಾಸೆಸರ್ ಕೊಟ್ಟಿದ್ದಾರೆ. ಸೊ 8 Gen 2 ಪ್ರಾಸೆಸರು ಇದು ಪ್ರೀವಿಯಸ್ದು ಬಂದು 8 Gen 1 ಪ್ರಾಸೆಸರು. ಸೊ CPU ಮತ್ತು GPU ಕ್ಲಾಕ್ ಸ್ಪೀಡ್ ಎಲ್ಲ ಇಂಪ್ರೂವ್ಮೆಂಟ್ ಆಗಿದೆ, ಬ್ಯಾಟ್ರಿ ಲೈಫ್ ಎಲ್ಲ. ಸೊ ಇದರಲ್ಲಿ ಅದೇ ಥರ ಮಲ್ಟಿ ಟಾಸ್ಕಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ಬೋದು. ಅಟ್ ಎ ಟೈಮ್ 3-4 ಅಪ್ಲಿಕೇಶನ್ ಓಪನ್ ಮಾಡ್ಕೋಬೋದು, ನೋಡ್ಬೋದು ನೀವು ಸ್ಕ್ರೀನ್ ಮೇಲೆ. ಸೊ ಎಡ್ಜ್ ಸ್ಕ್ರೀನಿಂದ ನಿಮಗೆ ಯಾವ ಅಪ್ಲಿಕೇಶನ್ ಬೇಕೋ ಅಲ್ಲಿ ಡ್ರ್ಯಾಗ್ ಮಾಡಿ ಹಾಕ್ಕೋಬೋದು. ಸೊ ನೀವು ಅಟ್ ಎ ಟೈಮ್ ಯಾವುದನ್ನು ಆಫೀಸ್ ವರ್ಕ್, ಮಲ್ಟಿ ಟಾಸ್ಕಿಂಗ್ ಮಾಡ್ತಾಯಿದ್ರೆ ಅಂಥವ್ರಿಗೆ ಇದು ಫೋನ್ ತುಂಬಾ ಯೂಸ್ ಆಗುತ್ತೆ. ನಾವು ಒಂದು ಕಡೆ ಡಯಲ್ ಮಾಡ್ಬೋದು, ಇನ್ನೊಂದು ಕಡೆ ಯೂಟ್ಯೂಬ್ ನೋಡ್ಬೋದು, ಮೇಲೆ ಏನಾದರೂ ವಾಟ್ಸಪ್ ಎಲ್ಲ ಏನಾದರೂ ನೋಡ್ಕೋಬೋದು, ಫೇಸ್ಬುಕ್, ವಾಟ್ಸಪ್ ಎಲ್ಲ. ಸೊ ಇದರಲ್ಲಿ ತುಂಬಾ ಯೂಸ್ಫುಲ್ ಫೀಚರ್ಸ್ ಇದೆ. ಸೊ ಅದು ಈ ವಿಡಿಯೋದಲ್ಲಿ ನೋಡ್ಸೋಕ್ಕಾಗಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಅದು ಒಂದು ವಿಡಿಯೋ ಬೇಕಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದೇ ಥರ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇದೇ ಥರ ಇಂಟ್ರೆಸ್ಟಿಂಗ್ ಗೆಜೆಟ್ಸು ನಿಮ್ಮ ಮುಂದೆ ಅನ್ಬಾಕ್ಸಿಂಗ್ ತರ್ತಾ ಇರ್ತೀನಿ. ಸೊ ನೋಡ್ಬೋದು, ಇದು ಔಟ್ ಆಫ್ ಬಾಕ್ಸ್ Android 13 ಬರ್ತಾಯಿದೆ. ಇದು 12GB ವೇರಿಯಂಟು, 12GB 256GB ಇದು. ಇದರಲ್ಲಿ ನಿಮ್ಗೆ 512GBನೂ ಬರುತ್ತೆ, 1TBನೂ ಬರುತ್ತೆ, ಎಲ್ಲ ವೇರಿಯಂಟು ಬರುತ್ತೆ. 128GB ವೇರಿಯಂಟ್ ಇರಲ್ಲ, ಡೈರೆಕ್ಟ್ ನಿಮ್ಗೆ 256GB ವೇರಿಯಂಟ್ ಬರುತ್ತೆ. ನಿಮಗೆ ಇದು ಬ್ರೈಟ್ನೆಸ್ ತುಂಬಾ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಕಂಪೇರ್ ಟು ಪ್ರೀವಿಯಸ್ ಜನ್ರೇಷನ್ಗೆ. ನಿಟ್ಸ್ ಆಗ 1700 ನಿಟ್ಸ್ಗೆ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಮತ್ತು ಅದಕ್ಕೂ ಇದಕ್ಕೂ ನಿಮಗೆ ಮೇಯ್ನ್ ಡಿಫ್ರೆನ್ಸ್ ಬಂದು ನಿಮಗೆ ಡಿಸೈನು, ಅದೇ ಥರ 0 ಗ್ಯಾಪ್ ಫಿಲ್ ಮಾಡಿದ್ದಾರೆ. ಪ್ರಾಸೆಸರು, ಬ್ಯಾಟ್ರಿ ಲೈಫು, ಸ್ಕ್ರೀನ್ ಎಲ್ಲ ಸೇಮ್ ಅದೇ ಸ್ಕ್ರೀನೇ ಕ್ಯಾರಿ ಮಾಡಿದ್ದಾರೆ. ಫೋಲ್ಡ್ 4 ಸ್ಕ್ರೀನ್ ಸೈಜ್ ಏನಿತ್ತು ಅದೇ ಕ್ಯಾರಿ ಮಾಡಿದ್ದಾರೆ.
ಸೊ ಮಿಕ್ಕಿದ್ದೆಲ್ಲ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಅದೇ ಥರ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋಗೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ.